ವಿದ್ಯಾರ್ಥಿಗಳೇ 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಭಾಗ 2ರಲ್ಲಿ ಮೊದಲನೇ ಅಧ್ಯಾಯ ಯಾವ್ದಂದ್ರೆ ಘನಗಳು ಮತ್ತು ಘನಮೂಲಗಳು. ಈ ಅಧ್ಯಾಯದಲ್ಲಿ ಈಗ ನಾವ್ ಏನ್ ಮಾಡೋಣ, ಅಭ್ಯಾಸ 4.1 ಅನ್ನ ಬಿಡಿಸೋಣ. ಅದಕ್ಕಿಂತ ಮೊದಲು ಘನಗಳಂದ್ರೇನು? ಘನಗಳಂದ್ರೆ ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನ ನಾವ್ ಏನಂತ ಕರಿತೀವಿ? ಘನ ಸಂಖ್ಯೆ ಅಂತ ಕರಿತೀವಿ. ಯಾವ ರೀತಿ ನೋಡ್ರಿ, ಮೊದಲಿಗೆ ಇಲ್ಲಿ ನೋಡ್ರಿ 2 ಐತಿ. 2 ಗುಣ್ಲೆ 2 ಗುಣ್ಲೆ 2, 2 ಏಳೆ 4, 4 ಏಳೆ 8. ಹೌದಾ? ಒಂದು ಸಂಖ್ಯೆಯನ್ನ ಎಷ್ಟು ಬಾರಿ ಗುಣಿಸೇವೆ? ಇದು 1, 2, 3. ಈ ರೀತಿಯಾಗಿ 3 ಬಾರಿ ಗುಣಿಸಿದಾಗ ಏನಿದು ಗುಣಲಬ್ಧ ಬರ್ತಲ್ಲ, ಇದೇ ಏನ ಘನ ಸಂಖ್ಯೆ. ತಿಳಿತಾ? ಹಾಗಾದ್ರೆ ಸಮ ಸಂಖ್ಯೆಗಳ ಘನಗಳು ಸಮ ಸಂಖ್ಯೆಗಳಾಗಿರ್ತವೆ. ಉದಾಹರಣೆಗೆ ನೋಡ್ರಿ, 2 ಸಮ ಸಂಖ್ಯೆನಾ? ಹಾಗಾದ್ರೆ 2 ಏಳೆ 4, 4 ಏಳೆ 8, 8 ಕೂಡ ಏನಾಯ್ತು? ಸಮ ಸಂಖ್ಯೆ ಬಂತು. 3 ಬೆಸ ಸಂಖ್ಯೆ. ಒಪ್ತೀರಾ? 3 ಏನಿದು ಬೆಸ ಸಂಖ್ಯೆ. 3 ಮೂರ್ಲೆ 9, 9 ಮೂರ್ಲೆ 27. 27 ಯಾವ ಸಂಖ್ಯೆ? ಬೆಸ ಸಂಖ್ಯೆ. ಹಾಗಾದ್ರೆ ಇಲ್ಲಿ ನಾವ್ ಏನ್ ಹೇಳ್ಬೋದು? ಬೆಸ ಸಂಖ್ಯೆಗಳ ಘನಗಳು ಬೆಸ ಸಂಖ್ಯೆಗಳಾಗಿರುತ್ತವೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, 1ರ ಘನ ಸಂಖ್ಯೆ 1, 2ರದು 8, 3ರದು 27, 4ರದು 64. 4 ಯಾವ ಸಂಖ್ಯೆ? ಸಮ ಸಂಖ್ಯೆ. 4 ಇಂಟು 4 ಇಂಟು 4, 4 ನಕಲೆ 16, 16 ನಕಲೆ 64. ಸಮ ಸಂಖ್ಯೆಗಳ ಘನಗಳು ಕೂಡ ಏನಾಗಿರ್ತಾವ? ಸಮ ಸಂಖ್ಯೆ ಆಗಿರ್ತಾವು. ತಿಳಿತಾ? ನೆಕ್ಸ್ಟ್ ಅಭ್ಯಾಸ. ಇವಾಗ ಏನ್ ಮಾಡೋಣ ನಾವು? ಅಭ್ಯಾಸ 1.1 ಬಿಡಿಸೋಣ. ಇಲ್ಲಿ ಏನೈತಿ? ಸಂಖ್ಯೆಗಳಲ್ಲಿ ಯಾವ್ಯಾವ ಪೂರ್ಣಗಳು, ಯಾವ ಪೂರ್ಣ ಗಣಗಳು ಅಂತ ಕೇಳಾರಿ. ಇಲ್ಲಿ ನೋಡ್ರಿ, ಮೊದಲನೇದು 216. ಇದು ಪೂರ್ಣ ಗಣ ಹೌದು ಅಲ್ಲೋ ಅಂತ ನಾವ್ ಏನ್ ಮಾಡ್ಬೋದು? ಚೆಕ್ ಮಾಡ್ಬೇಕು. ಹೆಂಗ? 216 ಹೌದಾ? 216 ಏನ್ ಮಾಡ್ತೀವಿ? ಅಪವರ್ತನ ವಿಧಾನದಿಂದ ಕಂಡು ಹಿಡೀರಿ. 2 2 ಒಂದ್ಲೆ 0 ಹೌದಾ? 2 ಎಂಟ್ಲೆ ಮತ್ತೆ 2 2 ಐದ್ಲೆ 10, 2 ನಕಲೆ 8, 2 2 ಏಳೆ 4, 2 ಏಳೆ 14. ನೆಕ್ಸ್ಟ್ 3 3 9ಲೆ 27, 3 3 ಮೂರ್ಲೆ 9. ನೆಕ್ಸ್ಟ್ 3 ಒಂದ್ಲೆ 3. ಇಲ್ಲಿ ನೋಡ್ರಿ, ಪೂರ್ಣ ಘನ ಐತೋ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರ 2 ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 3 ಗುಣ್ಲೆ 3 ಗುಣ್ಲೆ 3. ಇವ್ ಎಲ್ಲಿಯೂ ಬಂದು ಇಲ್ಲದ ನೋಡ್ರಿ. ಇವುಗಳನ್ನ ನಾ ಏನ್ ಮಾಡಿದೆ? ಇಲ್ಲಿ ಬರ್ಕೊಂಡೆ. 3 3 ಆಗಿ ಹೊಡ್ಕೋಬೇಕು. ಇವನ್ ಏನ್ ಮಾಡ್ಬೇಕು? 3 3 ರೀತಿಯಲ್ಲಿ ಹೊಡ್ಕೋಬೇಕು. ಈ 3ರ ಪೈಕಿ 1 2, ಈ 3ರ ಪೈಕಿ 1 3, 3 ಏಳೆ 6. ಹಾಗಾದ್ರೆ 216 ಏನ್ ಹೇಳ್ಬೋದು ನಾವು? ಒಂದು ಪೂರ್ಣ ಘನ ಸಂಖ್ಯೆ ಅಂತ ಹೇಳ್ಬೋದು. ಪೂರ್ಣ ಘನ ಸಂಖ್ಯೆ ಇದು. ಯಾಕ? ಇಲ್ಲೇನ್ ಬಂದೈತಿ? 3 3 ಆಗಿ ಬಂದಾವಿಲ್ಲ. ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಏನ್ ಮಾಡ್ಕೋಬೇಕು? ಹೊಡ್ಕೋಬೇಕು. ಇವಾಗ ಇನ್ನೊಂದ್ ನೋಡ್ರಿ, 128. ಹೌದಪ್ಪ, ಇದನ್ನೇನ್ ಮಾಡೋಣ? 2ರಲ್ಲಿ ಏನ ತಗೊಳೋಣ? ಸೇಮ್ 128. 2 ಆರ್ಲೆ 12, 2 ನಕಲೆ 8, 2 2 ಮೂರ್ಲೆ 6, 2 ಏಳೆ 4. ನೆಕ್ಸ್ಟ್ 2 2 ಒಂದ್ಲೆ 2 ಆರ್ಲೆ 2 2 ಎಂಟ್ಲೆ 16. ನೆಕ್ಸ್ಟ್ 2 2 ನಕಲೆ 8, 2 2 ಏಳೆ 4, 2 2 ಒಂದ್ಲೆ 2. ಇವಾಗ ಮತ್ತೆ ಇವನಷ್ಟು ಬರ್ಕೋರಿ. 1 2 3 4 5 6 7. ಎಷ್ಟು 2 ಅದಾವ್? 7 ಅದಾವ್. 1 2 3 4 5 6 7. ಇಲ್ಲಿನೂ ಕೂಡ ಏನ್ ಮಾಡ್ಬೇಕಪ್ಪ? 3 3 ಹಂಗ್ ಹೊಡ್ಕೋಬೇಕು. ಇಲ್ಲಿ ನೋಡ್ರಿ, 3 ಗುಂಪು 2 ಅದಾವ, ಆದ್ರೆ ಈ 1 ಸಿಂಗಲ್ ಐತಿ. ಇಲ್ಲಿ 1 ಐತಿದು. ಹಾಗಾಗಿ 2 ಗುಣ್ಲೆ 2 ಗುಣ್ಲೆ 2 ಇದು ಏನಲ್ಲ? ಪೂರ್ಣ ಘನ ಅಲ್ಲ ಅಂತ ಏನ್ ಮಾಡ್ಬೋದು ನಾವು ಇಲ್ಲಿ ಹೇಳ್ಬೋದು. 128 ಏನಲ್ಲಿದು? ಪೂರ್ಣ ಘನ ಅಲ್ಲ, ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತ ಹೇಳ್ಬೋದು. ತಿಳಿತಾ? ಯಾವ ರೀತಿ 3 3 ಆಗಿ ಹೊಡ್ಕೊಂಡ್ರ ಅದು ಈಸಿ ಆಗತ್ತ. ಇಲ್ಲಂದ್ರ 3 3 ಬರ್ಲಿಲ್ಲ ಅಂದ್ರೆ ಅದನ್ನ ಏನ್ ಹೇಳ್ಬೇಕು ನಾವು? ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತ ಹೇಳಿ ನಿರ್ಧಾರ ಮಾಡಿಬಿಡ್ಬೇಕು. ತಿಳಿತಾ? ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? ಕೆಳಗಿನ ಸಂಖ್ಯೆಗಳನ್ನ ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು? ಇಲ್ಲಿ ಮೊದಲ ಹೇಳ್ಬಿಟ್ರ, ಇಲ್ಲಿ ಕೊಟ್ಟಂತ ಸಂಖ್ಯೆ ಪೂರ್ಣ ಘನ ಅಲ್ಲ. ಅದನ್ನ ಪೂರ್ಣ ಘನ ಮಾಡ್ಬೇಕಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು? 243 ತಗೋರಿ. ಮೊದಲನೇ ಸಂಖ್ಯೆ ಏನೈತಿ? 243. ಈ 243 ನಾವೇನ್ ಮಾಡೋಣ? ಭಾಗ್ಸೋಣ. 3 3 ಎಂಟ್ಲೆ 24, 3 ಒಂದ್ಲೆ 3 3 3 ಏಳೆ 6, 3 ಏಳೆ 21, 3 3 9ಲೆ 27. ನೆಕ್ಸ್ಟ್ 3 3 ಮೂರ್ಲೆ 9.
ಮೂರ ಒಂದ್ಲೆ 3. ಇಲ್ಲಿ ನೋಡ್ರಿ ಮತ್ತೆ ಎಷ್ಟ್ 5 ಅದಾವ ಇಲ್ಲಿ? 3 5 ಅದಾವ. 1 2 3 4 5. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ ಇದೊಂದು ಗುಂಪಾಗುತ್ತ. ಇಲ್ಲಿ ಇನ್ನು ಎಷ್ಟು ಕಡಿಮೆ ಇದಾವ? 1. ಹಾಗಾದ್ರೆ ಈ ಸಂಖ್ಯೆಯನ್ನ ಪೂರ್ಣ ಘನ ಸಂಖ್ಯೆ ಮಾಡಲು 3ರಿಂದ ಗುಣಿಸ್ಬೇಕು. ನಾವೇನ್ ಮಾಡ್ಬೇಕು? 3ರಿಂದ ಗುಣಿಸ್ಬೇಕು. ಇನ್ನು 3ರಿಂದ ಗುಣಿಸಿದ್ರೆ ಏನಾಗುತ್ತೆ? ಇದು ಒಂದು ಪೂರ್ಣ ಘನ ಸಂಖ್ಯೆ ಆಗತ್ತ. ತಿಳಿತಲ್ಲ? ಸೇಮ್ ಅಪವರ್ತನ ವಿಧಾನದಿಂದ ಕಂಡು ಹಿಡಿಬೇಕು. ಕಂಡು ಹಿಡಿದು ಇಲ್ಲಿ ಎಷ್ಟು ಕಡಿಮೆ ಬೀಳ್ತಾವಲ್ಲ ಆ ಸಂಖ್ಯೆಯಿಂದ ನಾವೇನ್ ಮಾಡ್ಬೇಕು? ಗುಣಿಸ್ಬೇಕು ಅಂತ ಹೇಳ್ಬೇಕು. ನೆಕ್ಸ್ಟ್ 256. ಸೇಮ್ ಆಸ್ ಇಟ್ ಈಸ್ 256 ಐತೆ. 2ರಲ್ಲಿ ತೋರಿ. 2 ಒಂದ್ಲೆ 2 ಏಳೆ 4, 2 ಎಂಟ್ಲೆ 16, 2 ಆರ್ಲೆ 12, 2 ನಾಲ್ಕಲೆ 8, 2 ಮೂರ್ಲೆ 6, 2 ಏಳೆ 2 ಒಂದ್ಲೆ 2 ಆರ್ಲೆ 2 ಎಂಟ್ಲೆ 16, 2 ನಾಲ್ಕಲೆ 8, 2 ಏಳೆ 4, 2 ಒಂದ್ಲೆ 2. ಇಲ್ಲಿ ನೋಡ್ರಿ ಈ 3ರದೊಂದು ಘನ. ಇದು ಇಲ್ಲಿ ಎಷ್ಟು ಕಡಿಮೆ ಬಿತ್ತು? 1 2 ಕಡಿಮೆ ಬಿತ್ತು. ಹಾಗಾದ್ರೆ ಎಷ್ಟರಿಂದ ಗುಣಿಸ್ಬೇಕು? 2ರಿಂದ ಗುಣಿಸ್ಬೇಕು ಅಂತ ಹೇಳ್ಬಹುದು. 2ರಿಂದ ನಾವೇನ್ ಮಾಡಬೇಕು? ಇಲ್ಲಿ ಗುಣಿಸ್ಬೇಕು. ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳನ್ನ ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು? ಲಾಸ್ಟ್ ಪ್ರಶ್ನೆ ಏನಿತ್ತು? ಯಾವ ಸಂಖ್ಯೆಯಿಂದ ಗುಣಿಸ್ಬೇಕಂತಿತ್ತು. ಇಲ್ಲೇನೈತಿ? ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕಂತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಮೊದಲನೇ ಸಂಖ್ಯೆ ಏನೈತಿ? 81 ಐತಿ. ಹೌದಾ? 81ನ ಮತ್ ಭಾಗಿಸ್ರಿಪ್ಪ. ಎಷ್ಟ್ರಲ್ಲಿ? 3ಲೆ ತಗೊಳೋಣ. 3 ಏಳೆ 6, 3 ಏಳೆ 21, 3 ಒಂಬತ್ಲೆ 27, 3 ಮೂರ್ಲೆ 9, 3 ಒಂದ್ಲೆ 3. ಇಲ್ಲಿನೂ ಗುಂಪು ಎಷ್ಟಾಕವ್ ನೋಡ್ರಿ? 4 ಗುಂಪಾಕವ್. ಹೌದಾ? ಇದೊಂದ 3 4 ಅದಾವ್. ಇದು 1 4 3 ಏನ್ ಮಾಡ್ತೈತಿ? ಉಳಿತೈತಿ. ನೋಡ್ರಿ 3 ಇಂಟು 3 ಇಂಟು 3 ಇಂಟು 3. ಹೌದಾ? ಇದೊಂದು 3 ತಗೊಂಡ್ಬಿಡ್ತೇವೆ. ಇಲ್ಲಿನೂ ಯಾವ್ದು? 1 3 ಉಳಿತೈತಿ. ಹಾಗಾದ್ರೆ ಭಾಗಿಸಬೇಕಾದ ಸಂಖ್ಯೆ ಯಾವ್ದು? 3. ಇಲ್ಲೇನ್ ಹೇಳ್ಬೋದು? ಭಾಗಿಸಬೇಕಾದ ಸಂಖ್ಯೆ 3 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡ್ರಿ. 135. 135 ಇವಾಗ ಏನ್ ಮಾಡೋನು? ಭಾಗ್ಸೋನು. 135 5ರಲ್ಲಿ ತಗೊಳೋನ್ರೆ 5, 5 ಏಳೆ 10, 5 ಏಳೆ 35, 3 ಒಂಬತ್ಲೆ 27, 3 ಮೂರ್ಲೆ 9, 3 ಒಂದ್ಲೆ 3. 5 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3. ಹೌದಾ? ಇಲ್ಲಿ ನೋಡಿದ್ರೆ ಹೇಳ್ಬೋದು ನೀವು ಇದು ಒಂದು ಗುಂಪಾಗುತ್ತ. ಇಲ್ಲಿ ಉಳಿತೇನ 5. ಹಾಗಾದ್ರೆ ಭಾಗಿಸಬೇಕಾದಂತ ಸಂಖ್ಯೆ ಯಾವ್ದು? 5. ತಿಳಿತಾ? ನಾವು 135ನ್ನ ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಲು ಭಾಗಿಸಬೇಕಾದಂತ ಸಂಖ್ಯೆ 5 ಅಂತ ಹೇಳಬಹುದು. ತಿಳಿತಾ? ನೆಕ್ಸ್ಟ್ ಪರೀಕ್ಷಿತ್. ಯಾರಿವ? ಪರೀಕ್ಷಿತ್ ಪ್ಲಾಸ್ಟಿಕ್ ನಿಂದ 5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್. ಎಷ್ಟು? ಒಂದು 5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಉದ್ದದ ಅಂಚುಗಳೆಲ್ಲ ಒಂದು ಆಯತದ ಘನವನ್ನ ಮಾಡಿದ್ನ. ಅವ ಏನ್ ಮಾಡಿದ? ಒಂದು ಆಯತದ ಘನವನ್ನ ಮಾಡಿದ. ಎಷ್ಟು ಉದ್ದದ ಅಂಚುಗಳದಾವು? 5, 2 ಮತ್ತ 5. ಹಾಗಾದ್ರೆ ಒಂದು ಘನವನ್ನ ಮಾಡಲು ಇಂತ ಎಷ್ಟು ಆಯತದ ಘನಗಳು ಬೇಕಾಗತ್ತ? ಒಂದು ಘನದ ಪೆಟ್ಟಿಗೆಯನ್ನ ಏನ್ ಮಾಡ್ಬೇಕಿಲ್ಲ? ರೆಡಿ ಮಾಡ್ಬೇಕು. ಹೌದಾ? ಆ ಘನದ ಪೆಟ್ಟಿಗೆ ಅಂಚುಗಳು ಎಷ್ಟದಾವು? 3 ಅದಾವು. ಅವು ಯಾವು? 5, 2, 5. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? ನಾವು ಎಷ್ಟು ಘನಗಳು ಬೇಕು ಅನ್ನೋದನ್ನ ಚೆಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಅಂಚುಗಳು 5 ಸೆಂಟಿಮೀಟರ್, 2 ಸೆಂಟಿಮೀಟರ್, 5 ಸೆಂಟಿಮೀಟರ್ ಐತಿ. ಅವುಗಳನ್ನ ಏನ್ ಮಾಡ್ರಿ? ಗುಣಿಸ್ರಿ. 5 ಇಂಟು 2 ಇಂಟು 5, 5 ಏಳೆ 10, 15 50. ಹಾಗಾದ್ರೆ ಆದ್ದರಿಂದ ನಾವೇನ್ ಹೇಳ್ಬೋದು? ಆಯತದ ಘನಗಳು ಎಷ್ಟು ಬೇಕು? 50 ಬೇಕು. ಒಂದು ಘನವನ್ನ ಮಾಡಲು 50 ಘನಗಳು ಬೇಕು ಅಂತ ನಾವಿಲ್ಲಿ ಹೇಳ್ಬಹುದು.